ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಈ ವಿಡಿಯೋ ಬಂದು ಗುರುವಾರದ್ದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಬೆಳಗ್ಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಂಡ ನಂತರ ಟಿಫನಿಗೆ ಕೂಡ ಟೈಮ್ ಆಯ್ತು ಅಂಥೇಳಿ ಟಿಫನಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಟಿಫನಿಗೆ ಬಂದುಬಿಟ್ಟು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂಥೇಳಿ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಈಗ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬ ದಿನ ಆಯಿತು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲಲ್ಲ. ಸ್ವಲ್ಪ ಆದರೂ ವಿಡಿಯೋ ಸ್ವಲ್ಪ ಏನಂತಾರೆ ಚೊಕ್ಕದಾದ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಅವಲಕ್ಕಿ ಒಗ್ಗರಣೆ, ತೋಯಿಸಿದ್ದ ಅವಲಕ್ಕಿ ಒಗ್ಗರಣೆ ಅಂತಲೇ ಹೇಳ್ತೀವಿ ನೋಡಿ. ಚಟ್ನಿ ಪುಡಿ, ಉಪ್ಪಿನಕಾಯಿ, ಮೊಸರು ಜೊತೆ ತಿಂದರೆ ಸೂಪರಾಗಿ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ನಾನು ವಿಡಿಯೋ ಮಾಡೋದು ಆಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಹಾಗಾಗಿ ಈಗ ಟಿಫನ್ ಎಲ್ಲ ನಾನು ಮಗಳು ಇಬ್ಬರು ಸೇರಿಬಿಟ್ಟು ಟಿಫನ್ ಕೂಡ ಮುಗಿಸಿದ್ವಿ. ಗುರುವಾರದ ವೀಡಿಯೋ ಅಂತ ಹೇಳಿದ್ನಲ್ಲ, ಮಗಳು ಕೂಡ ಒಂದು ಸ್ವಲ್ಪ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದ್ದಾವೆ, ಹಾಗಾಗಿ ಓದ್ಕೋತಾ ಇದ್ಲು. ಹಾಗೆ ಈ ಕಡೆ ಬಂದುಬಿಟ್ಟು ನಾನು ತರಕಾರಿ ಎಲ್ಲ ಸ್ವಲ್ಪ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ. ಅಂದರೆ ಏನು ಒಗ್ಗರಣೆ ಏನು ಹಾಕಿಲ್ಲ, ಅದೇ ಏನಂತಾರೆ ಎಲ್ಲ ತರಕಾರಿ ಮನೇಲಿ ಏನಿರುತ್ತೆ ತರಕಾರಿ ಅದನ್ನು ಸ್ವಲ್ಪ ನೀವು ಏನಂತಾರೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಬೋದು ನೋಡಿ. ಇಲ್ಲಾಂದರೆ ಒಗ್ಗರಣೆಯಲ್ಲಿ ಕೂಡ ಹಾಕ್ಬೋದು. ಎಣ್ಣೆ, ಜೀರಿಗೆ, ಸಾಸಿವೆ ಅದೆಲ್ಲ ಅದು ಯಾವುದೂ ಥರ ಹಾಕಿಲ್ಲ ನೋಡಿ. ಡೈರೆಕ್ಟಾಗಿ ಈ ರೀತಿ ಬೀನ್ಸು, ಕ್ಯಾರೆಟು, ನಂತರ ಕ್ಯಾಬೇಜ್ ಇತ್ತು. ನಂತರ ನೀವು ಬೇರೆ ತರಕಾರಿ ಕೂಡ ಹಾಕ್ಕೊಂಡು ಈ ರೀತಿ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ಚಾಟ್ ಮಸಾಲ ಅಥವಾ ಏನಂತಾರೆ ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲ್ಟ್ ಕೂಡ ಹಾಕಿ ನೀವು ತಿನ್ಬೋದು. ಇಲ್ಲಾಂದರೆ ಎಣ್ಣೆಯಲ್ಲಿ ಒಗ್ಗರಣೆ ಕೂಡ ಮಾಡ್ಕೋಬೋದು ನೋಡಿ. ನೋಡ್ತಾ ಇರ್ಬೋದು, ಆ ಕಡೆ ಟಿಫನ್ ಕೂಡ ಆಯಿತು. ಈ ಕಡೆ ನಾನು ಚೆನ್ನಾಗಿ ತರಕಾರಿ ಎಲ್ಲ ಬೇಯಲಿ ಅಂಥೇಳಿ ಇಟ್ಟಿದ್ದೀನಿ. ಒಂದು ಬೌಲ್ನಷ್ಟು ತಿಂದರೆ ಸಾಕು ನೋಡಿ ಬೆಳಿಗ್ಗೆದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗೆಲ್ಲ ಬೆಂದೋಗಿತ್ತು. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಟಿಫನ್ ಜೊತೆಗೆ ಒಂದು ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಜೊತೆಗೆ ಒಂದು ಬೌಲಷ್ಟು ನಾನು ಮಗಳು ಇಬ್ಬರು ಕೂಡ ಇದು ತರಕಾರಿ ಕೂಡ ತಿಂದ್ವಿ. ಯಾಕಂದರೆ ಸ್ವಲ್ಪ ತರಕಾರಿ ಕೂಡ ಪಲ್ಯ ಏನಾದರೂ ಮಾಡೋಣ ಅಂದರೆ ತುಂಬ ಉಳಿದೋಗ್ಬಿಡುತ್ತೆ ಮನೆಯಲ್ಲೇ ಅಡುಗೆ ಮಾಡಿದರೆ. ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೇಳಿದ್ನೆಲ್ಲ ಒಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಖಾರ ಪುಡಿ, ಚಿಲ್ಲಿ ಪೌಡ್ರು, ನಂತರ ಉಪ್ಪು ಇಷ್ಟೇ ಹಾಕ್ಕೋಬೋದು. ಬೇಡ ಅಂದರೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು ನೋಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಹಿಡಿಯುತ್ತೆ ಈ ರೀತಿ ತಿನ್ನಬೇಕಂದ್ರೆ ಸ್ಟಾರ್ಟಿಂಗ್ನಲ್ಲಿ. ಬಟ್ ತಿನ್ನಲೇಬೇಕು ನೋಡಿ. ಯಾಕಂದರೆ ಏನಂತಾರೆ ಬ್ಲಡ್ ಕೂಡ ಕಡಿಮೆ ಆಗಿದೆ ನನಗೆ, ಮಗಳಿಗೆ ಇಬ್ರಿಗೂ ಕೂಡ. ಹಾಗಾಗಿ ಬ್ಲಡ್ಡಿಗಂತಲ್ಲ, ಏನೋ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಣ ಅಂತ ತಿಂತಾಯಿದ್ವಿ. ಹಾಗೆ ತುಂಬ ದಿನ ಆಯಿತು ಪಡ್ಡು ಕೂಡ ಮಾಡಿರಲಿಲ್ಲ. ಪಡ್ಡಿಗಾಗಿ ಈಗ ಅಕ್ಕಿ ಕೂಡ ಎಲ್ಲ ಕ್ಲೀನ್ ಮಾಡಿ ನೀರಲ್ಲಿ ನೆನೆ ಹಾಕೋಣ. ಯಾಕಂದರೆ ಟಿಫನ್ ಆದ ತಕ್ಷಣ ಈ ಕೆಲಸ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ನೀವು, ಉದ್ದಿನಬೇಳೆ, ಮೆಂತೆ, ಕಡಲೆಬೇಳೆ, ತೊಗರಿಬೇಳೆ, ನಂತರ ಅಕ್ಕಿ ಕೂಡ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ನೋಡಿ, ಇದು ನೀವು ಯಾವುದಾದ್ರೂ ಬೇಕಾದ್ರೆ ಹಾಕ್ಬೋದು. ರೇಷನ್ ಅಕ್ಕಿ ಇಲ್ಲಿಂದ ಮಾಡಿದರೆ ತುಂಬ ಚೆನ್ನಾಗಿರ್ತಾವೆ ಪಡ್ಡು, ದೋಸೆ ಅಥವಾ ಇಡ್ಲಿ ಕೂಡ ಮಾಡ್ತಾರೆ ನೋಡಿ. ನಾನೇನು ಇಡ್ಲಿ ಕಡಿಮೆ ಮಾಡಿಲ್ಲ. ಹಾಗೆ ಟೀ, ಇದು ಏನಂತಾರೆ ಟಿಫನ್ ಕೂಡ ಆಯ್ತಲ್ಲ, ಹಾಗಾಗಿ ಟೀ ಕೂಡ ಮಾಡಿಕೊಂಡೆ. ಸ್ವಲ್ಪ ಮಗಳಿಗೆ ಕೊಟ್ಬಿಟ್ಟು ನಾನು ಕುಡಿಯೋಣ ಅಂತ ಮಾಡಿ ಇಟ್ಕೊಂಡೆ. ಅದಾದ ನಂತರ ಚೆನ್ನಾಗಿ 3ರಿಂದ 4 ಸರಿ ಅಕ್ಕಿ ತೊಳೆದ್ಬಿಟ್ಟು ಈ ರೀತಿ ನೆನೆ ಕೂಡ ಹಾಕಿದೆ ನೋಡಿ ನಾನು. ಅದಾದ ನಂತರ ಯಾವುದೇ ರೀತಿಯಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ ಅವತ್ತಿನ ದಿನದಲ್ಲಿ, ಅಂದರೆ ನಿನ್ನೆ ದಿನದಲ್ಲಿ. ಇವತ್ತು ಬೆಳಗ್ಗೆ ನೋಡಿ, ಟೈಮ್ ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಏನಂತಾರೆ 6:40 ಆಗಿತ್ತು. ಬೇಗನೆ ಎದ್ದಿದ್ದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ ಕೂಡ ಇತ್ತಲ್ಲ ಮಗಳದು. ಹಾಗಾಗಿ ರಾತ್ರಿ ಹಿಟ್ಟು ಕೂಡ ನಾನು ಮಿಕ್ಸಿ ಮಾಡಿ ಇಟ್ಟಿದ್ದೆ, ಅದು ಕೂಡ ಶೇರ್ ಮಾಡಲಿಲ್ಲ ನೋಡಿ. ಡೈರೆಕ್ಟಾಗಿ ಈಗ ಬೆಳಗ್ಗೆನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬಿಸಿನೀರು ಕೂಡ ರೆಡಿ ಆಯಿತು. ನಾನು ಕೂಡ ಸ್ವಲ್ಪ ಬಿಸಿನೀರು ಕುಡಿದ ನಂತರ ಒಂದು 10-15 ನಿಮಿಷ ಬಿಟ್ಟು ಟೀ ಕೂಡ ಕುಡಿತೀನಿ ನೋಡಿ. ಸ್ವಲ್ಪ ಎಷ್ಟು ಹಿಟ್ಟು ಬೇಕೋ ಅಷ್ಟು ಪಡ್ಡಿಗಾಗಿ ಅದನ್ನು ತಗೊಂಡು ಉಪ್ಪು, ಸೋಡಾ, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಅದನ್ನು ಫ್ರಿಜ್ಜಿನಲ್ಲಿ ಎತ್ತಿಟ್ಟೆ ನೋಡಿ ಎಕ್ಸ್ಟ್ರಾ ಇಟ್ಟು. ಈಗ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಚಟ್ನಿ ಕೂಡ ಏನು ಭಾಳಷ್ಟು ರೆಸಿಪಿಯನ್ನು ಶೇರ್ ಮಾಡ್ತಾಯಿಲ್ಲ ನೋಡಿ. ಯಾಕಂದರೆ ಆಲ್ರೆಡಿ ಭಾಳಷ್ಟು ಸಾರಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನಂತರ ಎಲ್ಲರಿಗೂ ಗೊತ್ತಿರುತ್ತೆ ಶೇಂಗಾ ಚಟ್ನಿ ಅಂತಂದರೆ. ಹಾಗಾಗಿ ಈಗ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಚಟ್ನಿ ಮಿಕ್ಸಿ ಮಾಡ್ಕೊಂಡು, ಯಾಕಂದರೆ ಕರೆಂಟ್ ಕೂಡ ಹೋಗಿ ಬರ್ತಾಯಿತ್ತು ಪದೇ. ಹಾಗಾಗಿ ನಾನೀಗ ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಒಗ್ಗರಣೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ ನೋಡಿ. ಯಾಕಂದರೆ ಮಗಳದ್ದು ಎಕ್ಸಾಮ್ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ ಕಾಲೇಜಿಗೆ. ಹಾಗಾಗಿ ನೋಡ್ತಾ ಇರ್ಬೋದು, ಮಗಳಿಗೆ ಕೂಡ ಟಿಫನ್ ರೆಡಿ ಆಯಿತು. ನಾನು ಕೂಡ ಸ್ನಾನ, ಪೂಜೆ ಎಲ್ಲ ಆಯಿತು. ಹಾಗೆ ನಾನು ಕೂಡ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ ನೋಡಿ. ನಾನು 1-2 ಪಡ್ಡು ತಿಂದು ನಂತರ ಸ್ವಲ್ಪ ಟೀ ಕುಡಿದು ಮಗಳ ಬಿಟ್ಟು ಬಂದ ನಂತರ ನಾನು ಟಿಫನ್ ಮಾಡೋಣ ಅಂಥೇಳಿ ಕಾಲೇಜ್ ಕಡೆ ಹೋಗ್ತಾ ಇದ್ವಿ. ಹಾಗೆ ನೋಡ್ತಾ ಇರ್ಬೋದು, ಇವತ್ತು ಶುಕ್ರವಾರ ದಿನ ಪೂಜೆ ಬಂದುಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ. ತುಂಬ ಹೊತ್ತು ಕಾದೆ ನೋಡಿ, ಹೂ ಏನಾದರೂ ಬರ್ತಾವೇನೋ ಅಂಥೇಳಿ. ಯಾಕಂದರೆ ದೇವ್ರ ಸಾಮಾನೆಲ್ಲ ತಿಕ್ಕಿ ನಾವು
ಪೂಜೆ ಮಾಡ್ತೀವಲ್ಲ ಆ ಟೈಮ್ನಲ್ಲಿ ಇನ್ನೂ ಟೈಮ್ ಇತ್ತಲ್ಲ ಬರ್ತಾವೇನೋ ಹೂವು ಅಂತ ಅಂದ್ಕೊಂಡು ಕಾದೆ ಬರಲೇ ಇಲ್ಲ. ನನಗೂ ಕೂಡ ಟೈಮ್ ಆಗುತ್ತೆ ಕಾಲೇಜಿಗೆ ಅಂಥೇಳಿ ಬೇಗನೆ ನಾನು ಪೂಜೆ ಕೂಡ ಮಾಡಿಕೊಂಡೆ. ರೆಡಿ ಕೂಡ ಆದೆ ನೋಡಿ ಕಾಲೇಜ್ಗೆ ಹೋಗ್ಲಿಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ, ತುಂಬ ದಿನಗಳ ನಂತರ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಲೇ ಅನ್ಕೋಬೋದು ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಬಂದು ಮಗಳದ್ದು ಎಕ್ಸಾಮ್ ಕೂಡ ಇದೆ ನೋಡಿ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ನಿ ಅಂತ ಹೇಳ್ಬೋದು ನೋಡಿ. ಬೇಗ ಎದ್ದು ಸ್ನಾನ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ, ಪೂಜೆ, ನಂತರ ಮಗಳದ್ದು ಟಿಫನ್ ಕೂಡ ಆಯಿತು. ಇನ್ನು ನಾನು ಕೂಡ ಅವಳನ್ನ ಬಿಟ್ಟು ಬಂದ ನಂತರ ಟಿಫನ್ ಮಾಡಬೇಕು ನೋಡಿ. ಟಿಫನಿಗೆ ಬಂದು ಗುನ್ಪಂಗ್ಲ ಚಟ್ನಿ ಮಾಡಿದ್ದೆ ನಾನು. ಆಲ್ರೆಡಿ ನನ್ನೆನೇ ಎಲ್ಲ ಅಕ್ಕಿನ ಎಲ್ಲ ನೆನೆ ಹಾಕಿದ್ದೆ, ಹಾಗಾಗಿ ಇವತ್ತು ಪಡ್ಡು ಚಟ್ನಿ ಕೂಡ ಆಯಿತು. ಹಾಗೆ ಬನ್ನಿ, ಈ ಕಡೆ ಪೂಜೆ ಕೂಡ ರೆಡಿ ಆಯ್ತು ನೋಡಿ. ಯಾಕಂದರೆ ಹೂ ಬರ್ತಾವಂಥೇಳಿ ಮನೆ ಹತ್ರ ತುಂಬ ಹೊತ್ತು ಕಾದೆ, ನಾನು ಬರಲೇ ಇಲ್ಲ. ಹಾಗಾಗಿ ಮಗಳಿಗೆ ಕೂಡ ಟೈಮ್ ಆಗುತ್ತಲ್ಲ ಇನ್ನು ಕಾಲೇಜಿಗೆ ಹೋಗ್ಲಿಕ್ಕೆ ಅಂಥೇಳಿ, ಹಾಗಾಗಿ ನಾನು ಬೇಗ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಈಗ ಟೀ ಕುಡಿದು ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನಾನು. ಮಗಳನ್ನ ಬಿಟ್ಟು ಬಂದ ನಂತರ ಟಿಫನ್ನು, ನಂತರ ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತಾವಂತಲೇ ಹೇಳ್ಬೋದು ನೋಡಿ. ಬನ್ನಿ ಫ್ರೆಂಡ್ಸ್, ಟೈಮ್ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟಾಗಿದೆ ಆಲ್ರೆಡಿ ಅಂಥೇಳಿ. ಯಾಕಂದರೆ 10 ಗಂಟೆಗೆ ಎಕ್ಸಾಮ್ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗಬೇಕಾಗುತ್ತೆ. ಹಾಗಾಗಿ ನೋಡಿ ಟೈಮ್ ಬಂದು 9:05 ಆಗಿದೆ ಇದರಲ್ಲಿ. ಬಟ್ ಇನ್ನೊಂದು 5 ನಿಮಿಷಕ್ಕೆ ಬಿಡಬೇಕಾಗುತ್ತೆ ನೋಡಿ. ನಾವು ವಾಕ್ ಆದಂಗೆ ಆಗುತ್ತೆ ಅಂಥೇಳಿ ನಡ್ಕೊಂಡೇ ಹೋಗ್ತೀವಿ, ಹತ್ರ ಆಗುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈಗ ಮಗಳನ್ನ ಬಿಟ್ಟು ಬಂದ ನಂತರ ಮತ್ತೆ ಸಿಗ್ತೀನಂತ. ಆದರೆ ಅಲ್ಲಿ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನೋಡೋಣ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡ್ತೀನಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಏನಂತಾರೆ, ವಾರದಲ್ಲಿ ಒಂದು 2-3 ಆದರೂ ವೀಡಿಯೋ ನಾನು ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ಹೇಳಿದ್ನಲ್ಲ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮಗಳದು ಕಾಲೇಜ್ ಬಂದು ಬೇರೆ ನೋಡಿ, ಈಗ ಬಂದು ಎಕ್ಸಾಮ್ಗೆ ಸೆಂಟರ್ ಬಂದು ಇಲ್ಲಿ ಹಾಕಿದ್ದಾರೆ. ಹಾಗಾಗಿ ಮಗಳನ್ನ ಕೂಡ ನಾನು ಡೈಲಿ ಅಂದರೆ ಎಕ್ಸಾಮ್ ಇದ್ದಿದ್ದ ದಿನ ಬಂದು ನಾನೇ ಬೆಳಗ್ಗೆ ಬಂದು ಬಿಟ್ಟು ಹೋಗ್ತೀನಿ. ನಂತರ ಬಂದು ಕೂಡ ಕರ್ಕೊಂಡು ಬರ್ತೀನಿ ನೋಡಿ ಮಗಳನ್ನ. 9:15 ಆಗಿಬಿಟ್ಟಿತ್ತು. ಹಾಗಾಗಿ ಮಗಳಿಗೆ ಒಳಗಡೆ ಬಿಟ್ಟು ಬಂದು ಆಲ್ ದ ಬೆಸ್ಟ್ ಹೇಳಿ ನಾನು ಕೂಡ ಮನೆಗೆ ಹೊರಟೆ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ. ಬಾಯ್, ಟೇಕ್ ಕೇರ್.